ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಟ್ರಾವೆಲ್ ಮಹಿಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ಇವತ್ತು ಐಕಿಯಾಗೆ ಹೋಗ್ತಾ ಇದ್ದೀನಿ, ಹೋಮ್ ಫರ್ನಿಷಿಂಗ್ ಮಾಲ್ಗೆ. ಸೊ ಐಕಿಯಾದಲ್ಲಿ ಏನೇನು ಸಿಗುತ್ತೆ, ಏನೇನು ಸಿಗಲ್ಲ, ಏನಕ್ಕೆ ನೀವು ಐಕಿಯಾಗೆ ಹೋಗಿ ಬೈ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾರು ನನ್ನ ಟ್ರಾವೆಲ್ ಮಹಿ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾತ್ರ ಹೊಡೆಯದೆ ಮರೆಯಲೇಬೇಡಿ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನದಲ್ಲಿ ಐಕಿಯಾದಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಳೆದ 3-4 ತಿಂಗಳ ಹಿಂದೆ ಭಾರತದ ಅತಿ ದೊಡ್ಡ ಶೋರೂಮ್ ತೆರೆದಿದ್ದ ಸ್ವೀಡಿಷ್ ಮೂಲದ ಫರ್ನಿಚರ್ ದೈತ್ಯ ಐಕಿಯಾ ವನ್ನು ಸಿಲಿಕಾನ್ ಸಿಟಿ ಮಂದಿ ಭರ್ಜರಿಯಾಗಿ ಸ್ವಾಗತಿಸಿದ್ರು. ಯಾವ ಜಾತ್ರೆ ಅಲ್ಲ, ನಿಮಗೆ ಯಾವ ದೇವಸ್ಥಾನಗಳ ಮುಂದೆ ಕ್ಯೂ ಇರ್ತಾಯಿತ್ತಲ್ಲ, ವೇಟಿಂಗ್ ಆ ಥರ ಇತ್ತು. ಉದ್ಘಾಟನೆಗೊಂಡ ಮೊದಲನೇ ವಾರವೇ ನಾಗಸಂದ್ರದಲ್ಲಿರುವ ಬೃಹತ್ ಶೋರೂಮ್ಗೆ ಜನಸಾಗರ ಹರಿದೇ ಬಂದುಬಿಟ್ಟಿತು. ಸೊ ಐಕಿಯಾದಲ್ಲಿ ಸೇರಿದ್ದ ಜನಸಾಗರ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗಿತ್ತು. ಜನ ಮುಗಿಬಿದ್ದು ಶೋರೂಮ್ಗೆ ಹೋಗಿದ್ದರ ಬಗ್ಗೆ ನಾನಾ ರೀತಿಯ ಮೀನ್ಗಳು ಹರಿದಾಡ್ದವು. ಪೊಲೀಸರಿಗಂತೂ ಸಾಕು ಬೇಕಾಗಿ ಹೋಗಿತ್ತು. ಐಕಿಯಾ ಮಾಲ್ ಅಲ್ಲ, ಅಲ್ಲಿ ಸಿನಿಮಾ ಪ್ರದರ್ಶನವೂ ಇಲ್ಲ, ದಯಮಾಡಿ ಬರಬೇಡಿ ಎಂದು ವಿನಂತಿಸಿಕೊಂಡಿದ್ದರು. ಕಂಪನಿ ಕೂಡ ಸದ್ಯಕ್ಕೆ ಶೋರೂಮ್ಗೆ ಬರಬೇಡಿ ಎಂದು ಗ್ರಾಹಕರನ್ನು ಕೋರಿತು. ಈ ಐಕಿಯಾ ಶೋರೂಮದಲ್ಲಿ ನಾವೇನಾದರೂ ಬೈ ಮಾಡಬೇಕು ಅಂದರೆ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಅಲ್ವೇ ಅಲ್ಲ. ಅದೊಂದು ಮಾತ್ರ ಕ್ಲಾರಿಫೈ ಮಾಡ್ತೀನಿ. ಬಟ್ಟು ಪ್ರಾಡಕ್ಟಲ್ಲಿ ಕ್ವಾಲಿಟಿ ವೈಸ್ ನೋಡಿದ್ರೆ ಓಕೆ. ಕೆಲವರಂತೂ ಇಲ್ಲಿ ಬೈ ಮಾಡೋದಕ್ಕಿಂತ ನೋಡ್ಕೊಂಡು ಹೋಗೋದಷ್ಟೇ ಇಷ್ಟ. ಸೊ ಐಕಿಯಾಗೆ ಏನಾದರೂ ಬಂದರೆ ನೀವು ಯಾವುದೋ ಒಂದು ಒನ್ ಡೇ ಟ್ರಿಪ್ಪಿಗೆ ಬಂದಿದ್ದೀವಿ ಅಂತ ಅನಿಸ್ಬೋದು. ಐಕಿಯಾದಲ್ಲಿ ಏನೇನು ಸಿಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ನನಗೆ ಒಂದು ವಾರ ಆದರೂ ಸಾಕಾಗಲ್ಲ. ಸೊ ಐಕಿಯಾದಲ್ಲಿ ಏನು ಸಿಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಐಕಿಯಾ ಲೊಕೇಶನ್ನ ನಾನು ಶೇರ್ ಮಾಡಿರ್ತೀನಿ, ಬಂದು ಒಂದು ಸರಿ ವಿಸಿಟ್ ಮಾಡಿ ಹೋಗ್ಬೋದು ಸಂಡೇಸ್. ಇದಕ್ಕೂ ಮುಂಚೆ ಐಕಿಯಾದಲ್ಲಿ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಇಂದಿನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ಬೋದು. ನಾನು ತಿಳಿಸ್ತಿದ್ದೀನಿ ಇಲ್ಲಿ ಐಟಮ್ ಏನು ಸಿಗುತ್ತೆ, ಪ್ರಾಡಕ್ಟ್ ಏನು ಸಿಗಲ್ಲ ಅನ್ನೋದ್ರ ಬಗ್ಗೆ ಅಲ್ಲ, ಐಕಿಯಾ ಬೆಳೆದು ಬಂದ ದಾರಿ ಬಗ್ಗೆ ನಾನು ತಿಳಿಸ್ತೀನಿ. ಐಕಿಯಾದ್ದು ಪ್ರಪಂಚದಲ್ಲಿ ಎಷ್ಟು ಸ್ಟೋರ್ಗಳಿವೆ, ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಐಕಿಯಾದ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗಾಗಿ. ನೋಡಿ, ಬೆಂಗಳೂರು ನಾಗಸಂದ್ರ ಬಳಿ ಇರೋ ಐಕಿಯಾ ಸ್ಟೋರ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಇದು ತುಂಬ ದೊಡ್ಡ ಸ್ವರೂಪದಲ್ಲಿ ಅಂಗಡಿಯು 12 ಎಕರೆಗಳಷ್ಟಿದೆ. ಅಂದರೆ 4,60,000 ಚದರ ಅಡಿ ಈ ಸ್ಟೋರ್ ಇದೆ. ಇದು ನಾಗಸಂದ್ರ ಮೆಟ್ರೋ ನಿಲ್ದಾಣಕ್ಕೆ ತುಂಬ ಅಂದರೆ ಹತ್ರನೇ ಇರೋದು. ಐಕಿಯಾ ಸ್ಟೋರ್ ಬಂದು 7,000 ಪ್ರಾಡಕ್ಟ್ ಅಂದರೆ 7,000 ಗೃಹೋಪಯೋಗಿ ಉತ್ಪನ್ನಗಳನ್ನು ಹೊಂದಿದೆ. ಸುಮಾರು 27% ಅಂದರೆ 27% ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಂದರೆ ತಯಾರಿಸ್ತಾರೆ. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ. ಸೊ ತುಂಬ ವಿಶೇಷವಾಗಿದೆ. ಇದು 1000 ಆಸನಗಳ ರೆಸ್ಟೋರೆಂಟ್ ಮತ್ತು ಸ್ವೀಡಿಷ್ ಮತ್ತು ಭಾರತೀಯ ಭಕ್ಷ್ಯಗಳ ಮಿಶ್ರಣವನ್ನು ನೀಡುವ ಬಿಸ್ಟ್ರೋ ಜೊತೆಗೆ ದೊಡ್ಡ ಮಕ್ಕಳ ಆಟದ ಪ್ರವೇಶವನ್ನು ಸಹ ಹೊಂದಿದೆ ಈ ಐಕಿಯಾದಲ್ಲಿ ಕೆಲಸ ಮಾಡೋರ ಸಂಖ್ಯೆ ಏನು ತುಂಬ ಕಡಿಮೆ ಏನಿಲ್ಲ. 3,450 ಮಂದಿ ಈ ಐಕಿಯಾ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ 70 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ನಿರೀಕ್ಷೆಯನ್ನು ಇಟ್ಕೊಂಡಿದೆ ಈ ಐಕಿಯಾ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ, ಐಕಿಯಾ ಇವಾಗ ಮುಂಬೈ, ಪುಣೆ, ಹೈದರಾಬಾದ್, ಗುಜರಾತ್ ಮತ್ತು ಬೆಂಗಳೂರಿನಲ್ಲಿ ಆನ್ಲೈನ್ ಚಿಲ್ಲರೆ ವ್ಯಾಪಾರವನ್ನು ನಡೆಸುತ್ತಿದೆ. ಜೊತೆಗೆ ಹೈದರಾಬಾದ್ನಲ್ಲಿ ಮತ್ತು ನವಿ ಮುಂಬೈನಲ್ಲಿ 2 ದೊಡ್ಡ ಫಾರ್ಮ್ಯೂಟ್ ಸ್ಟೋರ್ಗಳನ್ನು ಕಾರ್ಯನಿರ್ವಹಿಸುತ್ತಿದೆ. ಡಿಸೆಂಬರ್ 21ರಲ್ಲಿ ಮುಂಬೈನಲ್ಲಿ ಸಿಟಿ ಸೆಂಟರ್ ಸ್ಟೋರ್ನಲ್ಲಿ ತೆರೆಯಲಾಗಿದೆ. ಇನ್ನೊಂದು 2022ರಲ್ಲಿ ತೆರೆಯಲು ಸಿದ್ಧವಾಗಿದೆ. ಐಕಿಯಾ ಭಾರತದಲ್ಲಿ ತನ್ನ ವಿಸ್ತರಣಾ ಪ್ರಯಾಣದ ಯೋಜನೆಯನ್ನು ಓಮ್ನಿ ಚಾನಲ್ ವಿಧಾನದೊಂದಿಗೆ ಮುಂದುವರಿಸಿದೆ. ಭಾರತದಾದ್ಯಂತ ಗ್ರಾಹಕರಿಗೆ ಆನ್ಲೈನ್ ಮತ್ತು ಭೌತಿಕ ಸ್ವರೂಪಗಳೊಂದಿಗೆ ಹೆಚ್ಚಿನ ಆಯ್ಕೆಗಳನ್ನು ನೀಡುವಂಥ ಗಮನ ಹರಿಸುತ್ತಿದೆ. ನಮ್ಮ ಬೆಂಗಳೂರು ನಾಗಸಂದ್ರದಲ್ಲಿರುವ ಸ್ಟೋರಲ್ಲಿ 7,000+ ಹೋಮ್ ಫರ್ನಿಷಿಂಗ್ ಪ್ರಾಡಕ್ಟ್ಸು ಇಲ್ಲಿ ಅವೈಲೇಬಲ್ ಇದೆ ಇವಾಗ ಪ್ರೆಸೆಂಟು.
ಹಾಗೆಯೇ ಗೃಹೋಪಯೋಗಿ ವಸ್ತುಗಳು ಅಂತ ಹೇಳಿದ್ರೆ ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನು ಮತ್ತು ಇಲ್ಲಿ ಸಿಗಲ್ಲ. ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಇಲ್ಲಿ ಲಭ್ಯವಿರುವುದಿಲ್ಲ. ಈ ಐಕಿಯಾ ಸ್ಟೋರ್ ಬಂದು ನೆದರ್ಲ್ಯಾಂಡ್ನಲ್ಲಿ ನೆಲೆಗೊಂಡಿರುವ ಸ್ವೀಡಿಷ್ ಡಚ್ ಬಹುರಾಷ್ಟ್ರೀಯ ಸಂಘಟಿತವಾಗಿದೆ. ಇದು ಪೀಠೋಪಕರಣಗಳು, ಅಡಿಗೆ ವಸ್ತುಗಳು, ಅಲಂಕಾರಗಳು, ಗೃಹ ಪರಿಕಾರಗಳು ಮತ್ತು ಹಲವಾರು ಇತರ ಸರಕುಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಮತ್ತು ಗೃಹೋಪಯೋಗಿ ಉಪಕರಣಗಳನ್ನು ವಿನ್ಯಾಸಗೊಳಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ. ಸೇವೆಗಳು ಅಂದರೆ 1943 ಅಂದರೆ 1943ರಲ್ಲಿ ಇಗ್ವಾರ್ ಕಂಪ್ರಾಟ್ ಅವರಿಂದ ಪ್ರಾರಂಭವಾಯಿತು. ಈ ಐಕಿಯಾ 2008ರಿಂದ ವಿಶ್ವದ ಅತಿ ದೊಡ್ಡ ಪೀಠೋಪಕರಣ ಚಿಲ್ಲರೆ ವ್ಯಾಪಾರಿಯಾಗಿದೆ. 6, 7, 8, 9, 10 ಅಂತ ಗುಂಪು ಬಳಸಿದ ಬ್ರ್ಯಾಂಡ್ ಸಂಸ್ಥಾಪಕರ ಮೊದಲ ಅಕ್ಷರಗಳನ್ನು ಒಳಗೊಂಡಿರುವ ಸಂಕ್ಷಿಪ್ತ ರೂಪದಿಂದ ಪಡೆಯಲಾಗಿದೆ ಮತ್ತು ಆಲ್ಮಾ ರೀಡ್ ಅವರು ಜನಿಸಿದ ಕುಟುಂಬದ ಫಾರ್ಮ್ ಆ್ಯಂಡ್ ಹತ್ತಿರದ ಹಳ್ಳಿ ಅಗುನಾ ರೀಡ್, ಸ್ವೀಡನ್ನಲ್ಲಿ ಸ್ಮಾಲ್ಯಾಂಡ್ನಲ್ಲಿರುವ ಅವರ ತವರಿದು. ಮಾರ್ಚು 2020ರ ಹೊತ್ತಿಗೆ 50 ದೇಶಗಳಲ್ಲಿ ಐಕಿಯಾ ಸ್ಟೋರ್ಗಳು ಇವಾಗ ಆಲ್ರೆಡಿ ನಿರ್ವಹಿಸುತ್ತಿವೆ ಮತ್ತು 2018ರ ಆರ್ಥಿಕ ವರ್ಷದಲ್ಲಿ 38,000 ಶತಕೋಟಿ ಮೌಲ್ಯದ ಐಕಿಯಾ ಸರಕುಗಳನ್ನು ಮಾರಾಟ ಮಾಡಲಾಗಿದೆ. ತೆರಿಗೆ ತಪ್ಪಿಸುವುದು ಸೇರಿದಂತೆ ಅನೇಕ ಕಾರಣಗಳಿಗಾಗಿ ಐಕಿಯಾ ಸಂಕೀರ್ಣವಾದ ಕಾರ್ಪೊರೇಟ್ ರಚನೆಯನ್ನು ಬಳಸುತ್ತದೆ. ಐಕಿಯಾ ಸಂಕೀರ್ಣವಾದ ಕಾರ್ಪೊರೇಟ್ ರಚನೆಯನ್ನು ಬಳಸುತ್ತದೆ. ಈ ರಚನೆಯೊಳಗೆ ಬ್ರ್ಯಾಂಡಿಂಗ್, ವಿನ್ಯಾಸ, ಉತ್ಪಾದನೆ ಮತ್ತು ಪೂರೈಕೆಯನ್ನು ಕಾರ್ಯನಿರ್ವಹಿಸುವ ಇಂಟರ್ ಐಕಿಯಾ ಸಿಸ್ಟಮ್ BVಯಿಂದ ಎಲ್ಲ ಐಕಿಯಾ ಮಳಿಗೆಗಳನ್ನು ಫ್ರಾಂಚೈಸಿ ಅಡಿಯಲ್ಲಿ ಕಾರ್ಯನಿರ್ವಹಿಸಲಾಗುತ್ತದೆ. ಐಕಿಯಾ ಗುಂಪಿನ ಇನ್ನೊಂದು ಭಾಗವಾಗಿ ಇಂಕಾ ಗ್ರೂಪ್ ಬಹುಪಾಲು ಐಕಿಯಾ ಸ್ಟೋರ್ಗಳನ್ನು ಫ್ರಾಂಚೈಸಿಯಾಗಿ ನಿರ್ವಹಿಸುತ್ತವೆ ಮತ್ತು ಇಂಟರ್ ಐಕಿಯಾ ಸಿಸ್ಟಮ್ BV ರಾಯಧನವನ್ನು ಪಾವತಿಸುತ್ತದೆ. ಐಕಿಯಾ ಸ್ಟೋರ್ಗಳು ಸಾಮಾನ್ಯವಾಗಿ ಬ್ಲೂ ಕಟ್ಟಡಗಳಾಗಿದ್ದು ಹಳದಿ ಅಂದರೆ ನೀಲಿ ಕಟ್ಟಡಗಳಾಗಿದ್ದು ಹಳದಿ ಉಚ್ಚಾರಣೆಯೊಂದಿಗೆ ಸ್ವೀಡನ್ ರಾಷ್ಟ್ರೀಯ ಬಣ್ಣಗಳು ಸಹ ಇದು. ಅವುಗಳನ್ನು ಸಾಮಾನ್ಯವಾಗಿ ಏಕಮುಖ ವಿನ್ಯಾಸದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಐಕಿಯಾ ಲಾಂಗ್ ನ್ಯಾಚುರಲ್ ವೇ ಎಂದು ಕರೆಯುವ ಗ್ರಾಹಕರನ್ನು ಅಪ್ರದಕ್ಷಿಣಾಕಾರವಾಗಿ ಮುನ್ನಡೆಸುತ್ತದೆ. ಸಾಂಪ್ರದಾಯಿಕ ಚಿಲ್ಲರೆ ಅಂಗಡಿಗೆ ವೃತ್ತಿಕರವಾಗಿಯೂ ಅಂಗಡಿಯನ್ನು ಸಂಪೂರ್ಣವಾಗಿ ನೋಡಲು ಪ್ರೋತ್ಸಾಹಿಸಲು ವಿನ್ಯಾಸಗೊಳಿಸಲಾಗಿದೆ. ಗ್ರಾಹಕರು ಬಯಸಿದ ಸರಕುಗಳನ್ನು, ಸೇವೆಗಳನ್ನು ಪ್ರದರ್ಶಿಸುವ ವಿಭಾಗಕ್ಕೆ ನೇರವಾಗಿ ಹೋಗ್ತಾರೆ. ಶೋರೂಮ್ನ ಇತರ ಭಾಗಗಳನ್ನು ಸಾಮಾನ್ಯವಾಗಿ ಶಾರ್ಟ್ ಕಟ್ಗಳಿವೆ. Sound the alarm, I'm coming up, we'll have a ball. I'm sweet like a buttercup, you're a puppy dog. Show them all what I'm made of, strut down the hall. Won't stop till I get enough. I wanna live right now. Baby, I'm as young as the night. I wanna dance right now. On the floor, I feel so alive. Don't stop, turn it up. Don't stop, turn it up. ಇಲ್ಲಿ ಕಾಣಿಸ್ತಾರೆ ಅದು ನಿಮಗೆ ಐಕಿಯಾ ರೆಸ್ಟೋರೆಂಟು. ಸೊ ಅತಿ ಹೆಚ್ಚಾಗಿ ಐಕಿಯಾದವ್ರಿಗೆ ರೆಸ್ಟೋರೆಂಟಿಂದನೇ ಆದಾಯ ಜಾಸ್ತಿ ಬರುತ್ತೆ, ನಮ್ಮ ಇಂಡಿಯಾದಲ್ಲಿ ಅಂತಲ್ಲ. ಸೊ ವರ್ಲ್ಡಲ್ಲಿ 50 ದೇಶದಲ್ಲಿರುವ ಐಕಿಯಾ ಔಟ್ಲೆಟ್ಗಳಲ್ಲಿ ಮೇಯ್ನು ಅವರು ರೆಸ್ಟೋರೆಂಟಿಂದನೇ ಆದಾಯ ಜಾಸ್ತಿ ಪಡ್ಕೊಳ್ಳೋದು. ಇಲ್ಲಿ ಇಡ್ಲಿ, ವಡೆ, ಚಪಾತಿ, ದೋಸೆ, ಪುಳಿಯೋಗರೆ, ಬಿಸಿಬೇಳೆ ಬಾತು, ಉಪ್ಪಿಟ್ಟು, ರವೆ ಇಡ್ಲಿ ಅಂದ್ಕೊಂಡು ಯಾವುದು ಸಿಗಲ್ಲ. ಇಲ್ಲಿ ಸ್ವೀಡಿಷ್ ಆಹಾರ ಮಾತ್ರನೇ ಸಿಗೋದು. ತುಂಬ ಪ್ರೋಟೀನ್ ಫುಡ್ಗಳು ಸಿಗುತ್ತೆ ಇಲ್ಲಿ, ನಾನು ತುಂಬ ತಿಂದಿದ್ದೀನಿ. ಸೊ ಇಲ್ಲಿನ ವಿಶೇಷ ಏನಂತ ಹೇಳಿದ್ರೆ, ಒಂದು 60 ರೂಪೀಸ್ಗೆ ನೋಡಿ ಒಂದು ಕಾಫಿ
ಕೊಡ್ತಾರೆ. ಸೊ 60 ರುಪೀಸ್ಗೆ ಅನ್ಲಿಮಿಟೆಡು ನೀವು ಕುಡಿಬೋದು. ಒಂದು ಕಪ್ಪಿಗೆ 60 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಕಾಫಿ ಮಿಷಿನ್ ಇದೆ, ಆರಾಮಾಗಿ ಎಷ್ಟು ಸರಿನಾದರೂ ನೀವು ಕುಡಿಬೋದು. ಕ್ಯಾಪಿಚಿನೋ ಮತ್ತು ಹಾಟ್ ಮಿಲ್ಕು, ಕಾಫಿ ಲೇತು, ಲೆಮನ್ ಟೀ ಮತ್ತು ಐಸ್ ಟೀ ಎಲ್ಲ ಸಿಗುತ್ತೆ. ಏನು ವ್ಯೂ ಹೆಂಗಿದೆ ಅಂದರೆ ಸಿಟ್ಟಿಂಗಿಗೆ. All my time I'm waiting you to answer the phone. Nothing seems to happen but the last itch is gone. I hope somewhere your voice promises less and does more, but still my pillow's on the floor. Anyone could say that we are never assured, for things we're dreaming of are always out of the store. Pages, a lot of pages to forget, I'm so bored to say. Call me if you need a hand. Did you ever think I'm a friend? Everything will come to an end. It's so complicated to let go. I've come to know the hardest words to understand. Life's so easy to pretend, but everything will last for a night. The rage has come. I felt so young and never called the name you wore from ash to glow. I fall in love. Every day I try to find things in a new set, but late at night I look for those I will never get. Symptoms of my sickness always fade and come back. I wonder how we could have met. Everyone is telling me it's late to complain, 'cause now the games are over, I'm just wrecking with pain. Cages, light of cages to subside, it's so vain to say. The hardest words to understand. That's so easy to pretend, but everything will last for a night. The rage has come. I felt so young and never called the name you wore from ash to glow. I fall in love. Distance, we've got distance to blame. Anytime it blows your mind, distances can put on a flame. Loving though that's far, we better keep it apart and find some way. The hardest words to understand. Alas, so easy to pretend, but everything will last for an end. The rage has come. I felt so young and never called the name you wore from ash to glow. I fall in love. 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 ನೀವೇನಾದರೂ IKEAಗೆ ಬರೋದಾದರೆ ತುಂಬ ಎಮರ್ಜೆನ್ಸಿಯಿಂದ ಬರೋಕ್ಕೆ ಹೋಗಲೇಬೇಡಿ. ಇವಾಗ ಒಂದು 10 ಮಿನಿಟ್ಸು ನೋಡಿಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರೆ ಅದು ಸುಳ್ಳು. ಸೊ ಇಲ್ಲಿ ಬಂದಮೇಲೆ 3 to 4 ಅವರ್ಸು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ನೀವು ಮಾಡಿಲ್ಲ ಅಂದರೂ ಅದು ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡಿಸುತ್ತೆ. ನೀವು ಎಲ್ಲಿಂದ ಹೋಗ್ತೀರಾ, ಎಲ್ಲಿ ಎಂಟ್ರಿ ಕೊಡ್ತೀರಾ, ಎಲ್ಲಿ ಎಕ್ಸಿಟ್ ಕೊಡ್ತೀರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿರೋ ಸ್ಟಾಫ್ಗಳನ್ನೇ ಕೇಳಿ ನೀವು ಹೊರ ಹೋಗಬೇಕಾಗತ್ತೆ. ಸೊ ಬರೋಕ್ಕೂ ಮುಂಚೆ ನಿಮ್ಮ ಹಾಲಿಡೇಸ್ನ ನೋಡಿಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ಬಂದು ನೋಡ್ಕೊಂಡೋಗಿ. ಇಲ್ಲಿ ವೀಕೆಂಡ್ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ಆರಾಮಾಗಿ ನೀವು ಮಂಡೇ ಟು ಸ್ಯಾಟರ್ಡೇ ಈ ದಿನಗಳಲ್ಲಿ ಯಾವುದೇ ದಿನ ಆದರೂ ಬಂದು 1-4 ಅವರ್ಸ್ ಟೈಮ್ನ IKEAಗೆ ಅಂತಲೇ ಎತ್ತಿಟ್ಬಿಟ್ಟು ನೋಡ್ಕೊಂಡೋಗಿ. ಇಲ್ಲಿ ಏನೂ ಬೈ ಮಾಡೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ನೋಡ್ಕೊಂಡೋದ್ರೆ ತುಂಬ ಖುಷಿ ಪಡ್ತೀರ. ತುಂಬ ಜಾಸ್ತಿ ಬೆಲೆ ಅಂತ ಏನಿಲ್ಲ, ಒಂದು ರೇಂಜ್ಗಿದೆ. ಏನೇ ಆದರೂ ಬೇರೆ ದೇಶದ ವಸ್ತುಗಳಲ್ವಾ, ಸೊ ಅದ್ರ ತಕ್ಕಾಗೆ ಬೆಲೆ ಅಂತೂ ಇದ್ದೇ ಇದೆ. ನಿಮಗೆ ಮನೆಯಲ್ಲಿ ಯೂಸ್ ಮಾಡುವಂತಹ ಗೃಹೋಪಯೋಗಿ ವಸ್ತುಗಳು ಪ್ರತಿಯೊಂದು ಇದ್ದೇ ಇದೆ.
ಏನು ಗೊತ್ತಾ, ತೆಂಗಿನಕಾಯ್ದು ಅಡಿಕೆದು ಇದಕ್ಕೆ ಪೇಂಟ್ ಮಾಡಿರೋದು, ತೆಂಗಿನಕಾಯ್ದು ಇದು ಐಕಿಯಾ ಯಾವತ್ತೆಲ್ಲ ಓಪನ್ ಇರುತ್ತೆ ಅಂದರೆ ವಾರದ 7 ದಿನವೂ ಮಳಿಗೆ ಕಾರ್ಯನಿರ್ವಹಿಸಲಿದ್ದು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10ರವರೆಗೆ ತೆರೆಯಲಿದೆ. ನಾಗಸಂದ್ರ ಐಕಿಯಾ ತಲುಪೋದು ಹೇಗೆಂದರೆ ಬಸ್ ಮೂಲಕ ಹೋಗೋರಿಗೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ, ಯಶವಂತಪುರ ಬಸ್ ನಿಲ್ದಾಣದಿಂದ ಯಥೇಚ್ಛ BMTC ಬಸ್ಗಳು ಇದೆ. ಮೆಟ್ರೋದಲ್ಲಿ ಹೋಗೋರು ನಾಗಸಂದ್ರ ಮೆಟ್ರೋ ನಿಲ್ದಾಣದಲ್ಲಿ ಇಳಿದರೆ ಅಲ್ಲಿಂದ ಐಕಿಯಾ ಕಾಲು ದಾರಿಯಷ್ಟೇ ದೂರ. ಸ್ವಂತ ವಾಹನಗಳಲ್ಲಿ ಹೋಗೋರಿಗೆ ಪಾರ್ಕಿಂಗ್ ಸೌಲಭ್ಯ ಕೂಡ ಇದೆ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಕರ್ನಾಟಕ. And press the bell icon. Never miss an update. ಇದು ನಿಮ್ಮ ಟ್ರಾವೆಲ್ ಮಹಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮಾತ್ರ ಹೊಡೆಯೋದು ಮರೆಯಲೇಬೇಡಿ. ಇದು ನಿಮ್ಮ ಪ್ರೀತಿಯ ಟ್ರಾವೆಲ್ ಮಹಿ.